ನಮಸ್ಕಾರ. ಟಿವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರವನ್ನು ಅಮಲು ಮುಕ್ತ ಸಕಲೇಶಪುರವನ್ನಾಗಿ ಮಾಡುವುದಕ್ಕೆ ತಾಲೂಕಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಸಹಕಾರ ನೀಡಬೇಕು ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಕರೆ ನೀಡಿದ್ದಾರೆ. ಸೋಮವಾರ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಕರೆಯಲಾಗಿದ್ದ ವಿವಿಧ ಸಂಘ ಸಂಸ್ಥೆಗಳ ಹಾಗೂ ಹಿರಿಯ ನಾಗರಿಕರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ಎಲ್ಲೆಂದರಲ್ಲಿ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ನಶೆ ಬರುವ ಮಾದಕ ಪದಾರ್ಥಗಳು ಬಹುಬೇಗನೆ ಕೈಗೆ ಸಿಗುವಂತಾಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದು, ಇಂತಹ ವ್ಯಸನಿಗಳನ್ನು ಮನುಷ್ಯರನ್ನಾಗಿ ಮಾಡುವ ಕೆಲಸಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದರು. ವಿದ್ಯಾರ್ಥಿಗಳು ಮತ್ತು ಯುವಕರು ಈ ತರದ ಚಟಗಳಿಗೆ ದಾಸರಾಗಿ ತಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಂಡು ಮನೆಯಲ್ಲಿ ಹಣಕ್ಕಾಗಿ ತಮ್ಮ ತಂದೆ ತಾಯಿಗಳಿಗೆ ಹಿಂಸೆ ನೀಡಿ ಮನೆಯ ಪದಾರ್ಥಗಳನ್ನು ಎಲ್ಲೆಂದರಲ್ಲಿ ಮಾರಿ ಹಣ ಪಡೆದುಕೊಂಡು ನಶೆಯ ಚಟಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿ ಕೊಡುವಂತಹ ವಾತಾವರಣವಾಗುತ್ತಿದೆ. ಈ ನಿಟ್ಟಿನಲ್ಲಿ ಆಗಸ್ಟ್ 21ರ ಬುಧವಾರ ಬೆಳಿಗ್ಗೆ 11:30ಕ್ಕೆ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಸಭೆಗೆ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಈ ಕಾರ್ಯಕ್ಕೆ ತಾಲೂಕಿನ ಉನ್ನತ ಮಟ್ಟದ ಅಧಿಕಾರಿಗಳ, ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯ ಸಹಕಾರವೂ ಕೂಡ ಅಗತ್ಯವಾಗಿದೆ. ಅವರೊಂದಿಗೆ ಕೂಡ ಚರ್ಚಿಸಲಾಗಿದ್ದು, ಈ ಕಾರ್ಯಕ್ಕೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಪೂರ್ವಭಾವಿ ಸಭೆಯಲ್ಲಿ ಪತ್ರಕರ್ತರಾದ ಮಲ್ನಾಡ್ ಮೆಹಬೂಬ್, ಜೈಬಿ ಮಂಜು, ಯೋಗೀಶ್, ಪ್ರವೀಣ್, ಜೈ ಮಾರುತಿ, ದೇವರಾಜು, ಮಲ್ನಾಡ್ ಜಾಕೀರ್, ನಾರಾಯಣ ಆಳ್ವ, ಲಯನ್ ಸಂಸ್ಥೆ ಮಂಜುನಾಥ್, ಆನೆಮಹಲ್ ಅಸೈನರ್, ಸಾಗರ್ ಚಾನಕೆರೆ, ಮುಸ್ಲಿಂ ಧರ್ಮಗುರು ಇಬ್ರಾಹಿಂ ಮುಸ್ಲಿಯಾರ್ ಇತರರು ಇದ್ದರು. ಟಿವಿ46 ಮಲೆನಾಡು ನ್ಯೂಸ್, ಸಕಲೇಶಪುರ. ಅನುಕೂಲಸ್ಥರು ಶ್ರೀಮಂತರ ಮಕ್ಕಳನ್ನು, ಯಾಕೆಂದರೆ ಶ್ರೀಮಂತರ ಮಕ್ಕಳಿಗೆ ದುಡ್ಡಿದೆ, ಸಮಯವನ್ನು ಮತ್ತು ಸಂತೋಷ ಪಡೋದಕ್ಕೆ ಅಡಿಷನಲ್ ಆದಂಥ ಒಂದು ಶಕ್ತಿ ಬೇಕು. ಅದಕ್ಕೆ ಕೆಲಸ ಇಲ್ಲ, ಅವರಿಗೆ ದುಡ್ಡಿದೆ, ಸಂತೋಷ ಪಡೋದಕ್ಕೆ ಈಗಿರ್ತಕ್ಕಂಥ ಸಾಕಾಗ್ತಾ ಇಲ್ಲ, ಅದಕ್ಕೆ ಇದನ್ನು ಬಳಕೆ ಆಗ್ತಾ ಇದೆ. ಮತ್ತು ಈ ಹಂಚಿಕೆದಾರರಿಗೆ ಮತ್ತು ಮಾಲೀಕರಿಗೆ ದುಡ್ಡು ಬರೋ ಸೋರ್ಸಸ್ ಅದು. ಇನ್ನೊಂದು ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ? ಕಾಲೇಜ್ ಆಯಿತು, ಅವು ಕಾಲೇಜ್ ಆದವರು, ಡಿಗ್ರಿ ಮಾಡಿದವರು ಅವ್ರ ಜವಾಬ್ದಾರಿಗೆ ಹೊರಟೋಗ್ತಾರೆ, ಬಿಟ್ಬಿಡ್ತಾರೆ, ಅದರಿಂದ ಹೊರಗೆ ಬರ್ತಾರೆ. ಒಂದಷ್ಟು ಜನ ಹೊರಟೋಗ್ತಾರೆ. ಸತ್ತರೆ ಒಬ್ಬ ಅಡಿಕ್ಟಾಗಿ ಸತ್ತರೆ ಅದು ದೊಡ್ಡ ನಷ್ಟ ಯಾರಿಗೆ ಅಂದರೆ ಮನೆಗಲ್ಲ, ದೊಡ್ಡ ನಷ್ಟ ಯಾರಿಗೆ ಹೇಳಿ? ಮಾಲೀಕರಿಗೆ. ಯಾರು? ಈ ಡ್ರಗ್ಸ್ ಮಾಲೀಕರಿಗೆ ದೊಡ್ಡ ನಷ್ಟ. ಹಾಗಾಗಿ ಏನು ಮಾಡ್ತಾಯಿದ್ದಾರೆ, ಹೊಸ ಪೀಳಿಗೆಯನ್ನು ಹುಡುಕಿ ಮಕ್ಕಳನ್ನು ಹುಡುಕ್ತಾರೆ. ಹಾಗಾಗಿ ಇವತ್ತು ಅವರು ಹೈಸ್ಕೂಲ್ ಮಟ್ಟಕ್ಕೆ, ಪ್ರೈಮರಿ ಸ್ಕೂಲ್ ಮಟ್ಟಕ್ಕೆ ಇದರಲ್ಲಿ ಹೋಗ್ತಿದ್ದಾರೆ ಪಂಜಾಬ್. ಆ ಕಾರಣಕ್ಕೆ ಬಿ ಆರ್ ಪಾಟೀಲ್ ನನ್ನ ಸ್ನೇಹಿತರು, ಅನೇಕ ಪ್ರಗತಿಪರ ಚಳವಳಿ ಮಾಡ್ತಾರೆ.